ಸ್ನೇಹಿತರೆ, ಪಾರ್ಟ್ 1ನಲ್ಲಿ ನಾವು ಅಶ್ವತ್ಥಾಮನ ಶೌರ್ಯ, ಆತನಿಗೆ ಕೌರವರ ಜೊತೆ ಇದ್ದಂತಹ ಸ್ನೇಹ, ಹಾಗೆ ಅರ್ಜುನನ ಮೇಲಿದ್ದಂತಹ ದ್ವೇಷ ಎಲ್ಲವನ್ನು ಸಹ ನೋಡಿದ್ವು. ಆದರೆ ಈ ಒಂದು ವಿಡಿಯೋದಲ್ಲಿ ನಾವು ಆತನ ತಂದೆಯ ಸಾವಿಗೆ ಯಾವ ರೀತಿ ಪ್ರತೀಕಾರವನ್ನು ತೀರಿಸಿಕೊಂಡ ಅನ್ನೋದನ್ನ ನೋಡೋಣ. 18 ದಿನಗಳ ಕುರುಕ್ಷೇತ್ರ ಯುದ್ಧ ಮುಗಿದಿತ್ತು. ಕೌರವರು ಸೋತರು, ಪಾಂಡವರು ಗೆದ್ದಿದ್ದರು. ದುರ್ಯೋಧನನು ಸಹ ಭೀಮನ ಜೊತೆ ನಡೆದ ಗದಾ ಯುದ್ಧದಲ್ಲಿ ಸೋತು ಮರಣಶೈಲಿಯಲ್ಲಿ ಬಿದ್ದಿರುತ್ತಾನೆ. ಎಲ್ಲರಿಗೂ ಯುದ್ಧ ಮುಗಿದಿರುತ್ತೆ, ಆದ್ರೆ ಅಶ್ವತ್ಥಾಮನಿಗೆ ಮಾತ್ರ ಯುದ್ಧ ಇನ್ನೂ ಮುಗಿದಿರೋದಿಲ್ಲ. ತನ್ನ ತಂದೆಯ ಮರಣದ ನೋವು ಅವನ ಮನಸ್ಸನ್ನು ಸುಡುತ್ತಿರುತ್ತದೆ. ಹಾಗೆ ದುರ್ಯೋಧನನ ಪರಿಸ್ಥಿತಿಯನ್ನು ನೋಡಿದಾಗ ಅವನ ಕೋಪ ಇನ್ನೂ ಹೆಚ್ಚಾಗುತ್ತೆ. ಆ ರಾತ್ರಿ ಅಶ್ವತ್ಥಾಮನು ಒಂದು ಭಯಾನಕ ನಿರ್ಧಾರವನ್ನು ತೆಗೆದುಕೊಳ್ತಾನೆ. ತನ್ನ ಜೊತೆ ಉಳಿದಿದ್ದಂತಹ ಕೃಪಾಚಾರ್ಯರು ಮತ್ತು ಕೃತವರ್ಮನನ್ನು ಕರೆದುಕೊಂಡು ರಾತ್ರಿ ಕತ್ತಲಿನಲ್ಲಿ ಪಾಂಡವರ ಶಿಬಿರದ ಕಡೆ ಹೊರಡ್ತಾನೆ. ಆ ಒಂದು ಸಮಯದಲ್ಲಿ ಯುದ್ಧ ಮುಗಿದಿದ್ದರಿಂದ ಎಲ್ಲಾ ಯೋಧರು ನೆಮ್ಮದಿಯಿಂದ ನಿದ್ರೆಯನ್ನ ಮಾಡ್ತಾ ಇರ್ತಾರೆ. ಯಾರಿಗೂ ಯಾವುದೇ ಅಪಾಯ ಬರುತ್ತೆ ಅಂತ ಕಲ್ಪನೆಯೂ ಸಹ ಇರೋದಿಲ್ಲ. ಆದ್ರೆ ಆ ರಾತ್ರಿ ಸಾವೇ ಅವರ ಶಿಬಿರದೊಳಗೆ ಕಾಲಿಡುತ್ತೆ. ಅಶ್ವತ್ಥಾಮನು ಶಿಬಿರದೊಳಗೆ ನುಗ್ಗಿ ನಿದ್ರಿಸುತ್ತಿದ್ದಂತಹ ಯೋಧರ ಮೇಲೆ ದಾಳಿಯನ್ನ ಆರಂಭಿಸ್ತಾನೆ. ಅವರು ಎಚ್ಚರಗೊಳ್ಳುವ ಮೊದಲೇ ಅನೇಕರನ್ನು ಕೊಂದು ಹಾಕ್ತಾನೆ. ಅವನ ಕೋಪಕ್ಕೆ ಯಾವುದೇ ಮಿತಿ ಇರೋದಿಲ್ಲ. ಮೊದಲು ಅವನು ತನ್ನ ತಂದೆಯನ್ನು ಕೊಂದಂತಹ ದುಷ್ಟದ್ಯುಮ್ನನನ್ನ ಹಿಡಿತಾನೆ. ದುಷ್ಟದ್ಯುಮ್ನನು ನಿದ್ರೆಯಿಂದ ಎದ್ದರೂ ಸಹ ಆಯುಧವನ್ನು ಹಿಡಿಯಲು ಸಾಧ್ಯ ಆಗೋದಿಲ್ಲ. ಆದ್ರೆ ದುಷ್ಟದ್ಯುಮ್ನನು ಅಶ್ವತ್ಥಾಮನ ಬಳಿ ಬೇಡಿಕೊಳ್ತಾನೆ, ನನ್ನನ್ನು ಯೋಧನಂತೆ ಯುದ್ಧ ಮಾಡಿಕೊಳ್ಳು ಎಂದು ಬೇಡಿಕೊಳ್ತಾನೆ. ಆದ್ರೆ ಅಶ್ವತ್ಥಾಮನು ಆತನ ಯಾವುದೇ ಮಾತನ್ನು ಕೇಳುವಂತಹ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ತಂದೆಯ ಮೇಲಿನ ಪ್ರೀತಿಯೇ ಅವನ ಕಣ್ಣುಗಳನ್ನು ಮುಚ್ಚಿರುತ್ತೆ. ಅವನು ದುಷ್ಟದ್ಯುಮ್ನನನ್ನ ಅತ್ಯಂತ ಕ್ರೂರವಾಗಿ ಕೊಂದು ಹಾಕ್ತಾನೆ. ನಂತರ ದ್ರೌಪದಿಯ 5 ಮಕ್ಕಳಾದಂತಹ ಉಪಪಾಂಡವರು ಅದೇ ಶಿಬಿರದಲ್ಲಿ ನಿದ್ರಿಸುತ್ತಿರ್ತಾರೆ. ಅಶ್ವತ್ಥಾಮನು ಕತ್ತಲಿನಲ್ಲಿ ಅವರನ್ನು ಪಾಂಡವರೇ ಎಂದು ಭಾವಿಸಿ ಯಾವುದೇ ಪರಿಶೀಲನೆಯನ್ನು ಮಾಡದೆ ನಿದ್ರೆಯಲ್ಲಿದ್ದಂತಹ ಆ 5 ಉಪಪಾಂಡವರನ್ನ ಕೊಂದು ಹಾಕ್ತಾನೆ. ಮುಂಜಾನೆ ಸತ್ಯ ಗೊತ್ತಾದಾಗ ಅವನೇ ಬೆಚ್ಚಿ ಬೀಳ್ತಾನೆ. ಅವನು ಕೊಂದವರು ಪಾಂಡವರಲ್ಲ, ಯಾವ ತಪ್ಪು ಮಾಡದ, ಯುದ್ಧದಲ್ಲೂ ಭಾಗವಹಿಸದಂತಹ ನಿರಾಯುಧರಾಗಿದ್ದಂತಹ 5 ಯುವಕರು. ಅವರೇ ದ್ರೌಪದಿಯ ಆ 5 ಮಕ್ಕಳು ಉಪಪಾಂಡವರು. ಆ ಒಂದು ರಾತ್ರಿ ಅಶ್ವತ್ಥಾಮನ ಜೀವನವನ್ನು ಶಾಶ್ವತವಾಗಿ ಬದಲಾಯಿಸಿ ಬಿಡುತ್ತೆ. ಅಶ್ವತ್ಥಾಮನು ಮಾಡಿದಂತಹ ಕೃತ್ಯ ಯುದ್ಧವಾಗಿರಲಿಲ್ಲ, ಇದು ಧರ್ಮದ ವಿರುದ್ಧ ನಡೆದಂತಹ ಭಯಾನಕ ಕೃತ್ಯವಾಗಿರುತ್ತೆ. ಈ ಸುದ್ದಿ ಪಾಂಡವರಿಗೆ ತಲುಪುತ್ತಿದ್ದಂತೆಯೇ ದ್ರೌಪದಿ ದುಃಖದಿಂದ ಕಣ್ಣೀರು ಹಾಕ್ತಾಳೆ. ಭೀಮ ಹಾಗೂ ಅರ್ಜುನನು ಅಶ್ವತ್ಥಾಮನನ್ನು ಜೀವಂತವಾಗಿ ಹಿಡಿದು ತರುತ್ತೇನೆಂದು ಪ್ರತಿಜ್ಞೆಯನ್ನು ಮಾಡಿ ಅಶ್ವತ್ಥಾಮನ ಹಿಡಿಯಲು ಪಾಂಡವರು ಅವನ ಹಿಂದೆ ಹೊರಡ್ತಾರೆ. ಹಾಗೆ ಪಾಂಡವರ ಜೊತೆ ಶ್ರೀಕೃಷ್ಣನು ಸಹ ಹೊರಡ್ತಾರೆ. ಸ್ವಲ್ಪ ಸಮಯದಲ್ಲೇ ಅವರು ಅಶ್ವತ್ಥಾಮನನ್ನು ಸುತ್ತುವರಿತಾರೆ. ತಪ್ಪಿಸಿಕೊಳ್ಳಲು ಯಾವುದೇ ದಾರಿಯೂ ಸಹ ಉಳಿದಿರೋದಿಲ್ಲ. ಆಗ ಅಶ್ವತ್ಥಾಮನು ತನ್ನ ಜೀವನದ ಮತ್ತೊಂದು ಭಯಾನಕ ದೊಡ್ಡ ತಪ್ಪನ್ನು ಮಾಡ್ತಾನೆ. ಅವನು ತನ್ನ ತಂದೆ ಕಲಿಸಿದ್ದಂತಹ ಅತ್ಯಂತ ಭಯಾನಕ ದೈವಿಕ ಅಸ್ತ್ರವಾದಂತಹ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸ್ತಾನೆ. ಬ್ರಹ್ಮಾಸ್ತ್ರ ಸಾಮಾನ್ಯ ಆಯುಧವಾಗಿರೋದಿಲ್ಲ. ಅದನ್ನು ಬಳಸಿದರೆ ಸಂಪೂರ್ಣ ಪ್ರದೇಶವೇ ನಾಶವಾಗುವಷ್ಟು ಶಕ್ತಿ ಅದರಲ್ಲಿ ಅಡಗಿರುತ್ತೆ. ಅದಕ್ಕೆ ಪ್ರತಿಯಾಗಿ ಅರ್ಜುನನು ಸಹ ಬ್ರಹ್ಮಾಸ್ತ್ರವನ್ನೇ ಉಪಯೋಗಿಸ್ತಾನೆ. 2 ಬ್ರಹ್ಮಾಸ್ತ್ರಗಳು ಮುಖಾಮುಖಿಯಾಗಲು ಸಿದ್ಧವಾದಾಗ ಇಡೀ ಪ್ರಕೃತಿಯೇ ನಡುಗಿ ಹೋಗುತ್ತೆ. ಆಕಾಶದಲ್ಲಿ ಭೀಕರ ಜ್ವಾಲೆಗಳು ಕಾಣಿಸತೊಡಗುತ್ತೆ. ಭೂಮಿ ಕಂಪಿಸತೊಡಗುತ್ತೆ. ದೇವತೆಗಳು ಮತ್ತು ಋಷಿಗಳು ಆತಂಕಗೊಳಗಾಗ್ತಾರೆ. ಅದೇ ಸಮಯದಲ್ಲಿ ಮಹರ್ಷಿ ವ್ಯಾಸರು ಅಲ್ಲಿಗೆ ಬರ್ತಾರೆ. ಅವರು ಇಬ್ಬರಿಗೂ ಸಹ ಹೇಳ್ತಾರೆ, ಈ ಅಸ್ತ್ರಗಳನ್ನು ಹಿಂದಕ್ಕೆ ಪಡೆದುಕೊಳ್ಳಿ, ಇಲ್ಲವಾದರೆ ಲೋಕವೇ ನಾಶವಾಗಿ ಹೋಗುತ್ತದೆ ಅಂತ ಹೇಳ್ತಾರೆ. ನಂತರ ಅರ್ಜುನನು ತಕ್ಷಣ ವ್ಯಾಸ ಮಹರ್ಷಿಗಳ ಮಾತನ್ನು ಗೌರವಿಸಿ ತಾನು ಪ್ರಯೋಗಿಸಿದ ಬ್ರಹ್ಮಾಸ್ತ್ರವನ್ನು ತನ್ನ ಮಂತ್ರಶಕ್ತಿಯಿಂದ ಹಿಂದಕ್ಕೆ ಕರೆಸಿಕೊಳ್ತಾರೆ. ಆದ್ರೆ ಅಶ್ವತ್ಥಾಮನಿಗೆ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸುವ ವಿದ್ಯೆ ಮಾತ್ರ ಗೊತ್ತಿತ್ತೇ ಹೊರತು ಅದನ್ನು ಹಿಂದಕ್ಕೆ ತೆಗೆದುಕೊಳ್ಳುವಂತಹ ವಿದ್ಯೆ ಆತನಿಗೆ ಗೊತ್ತಿರಲಿಲ್ಲ. ಅದರ ಜೊತೆಗೆ ಕೋಪದಿಂದ ಅವನ ಬುದ್ಧಿಯೂ ಸಹ ಮುಸುಕಾಗಿ ಹೋಗಿರುತ್ತೆ. ಹಾಗೆ ಅಶ್ವತ್ಥಾಮನು ಇದೆಲ್ಲದರ ಮಧ್ಯೆ ಇನ್ನೊಂದು ದುಷ್ಟ ಆಲೋಚನೆಯನ್ನ ಮಾಡ್ತಾನೆ. ಅದೇ ಪಾಂಡವರ ವಂಶವನ್ನ ನಾಶ ಮಾಡೋದು. ತನ್ನ ಬ್ರಹ್ಮಾಸ್ತ್ರವನ್ನು ಅಭಿಮನ್ಯುವಿನ ಪತ್ನಿ ಉತ್ತರೆಯ ಗರ್ಭದ ಕಡೆ ತಿರುಗಿಸ್ತಾನೆ. ಆ ಸಮಯದಲ್ಲಿ ಉತ್ತರೆಯ ಗರ್ಭದಲ್ಲಿ ಪಾಂಡವರ ವಂಶವನ್ನು ಮುಂದುವರಿಸಲಿದ್ದಂತಹ ಮಗು ಇರುತ್ತೆ. ಆ ಮಗುವೇ ಪರೀಕ್ಷಿತ. ಅಶ್ವತ್ಥಾಮನ ಉದ್ದೇಶ ಸ್ಪಷ್ಟವಾಗಿತ್ತು. ಪಾಂಡವರ ಕೊನೆಯ ವಾರಸುದಾರನನ್ನೇ ಹುಟ್ಟುವ ಮುನ್ನ ಕೊಂದು ಬಿಡೋದು. ಬ್ರಹ್ಮಾಸ್ತ್ರವು ಉತ್ತರೆಯ ಗರ್ಭದ ಕಡೆ ದೌಡಾಯಿಸಿತು. ಅದೇ ಕ್ಷಣದಲ್ಲಿ ಶ್ರೀಕೃಷ್ಣನು ತಮ್ಮ ದೈವಿಕ ಶಕ್ತಿಯಿಂದ ಉತ್ತರೆಯ ಗರ್ಭವನ್ನ ರಕ್ಷಿಸ್ತಾರೆ. ಬ್ರಹ್ಮಾಸ್ತ್ರದ ಪರಿಣಾಮದಿಂದ ಪರೀಕ್ಷಿತನ ಪ್ರಾಣ ಕ್ಷಣಕಾಲ ನಿಂತು ಹೋದರೂ ಸಹ ಶ್ರೀಕೃಷ್ಣನು ತಮ್ಮ ಕೃಪೆಯಿಂದ ಅವನಿಗೆ ಮತ್ತೆ ಜೀವವನ್ನ ನೀಡ್ತಾರೆ. ಹೀಗೆ ಪಾಂಡವರ ವಂಶ ಉಳಿಯುತ್ತೆ. ಇದನ್ನು ಕಂಡಂತಹ ಶ್ರೀಕೃಷ್ಣನು ಅಶ್ವತ್ಥಾಮನ ಕಡೆ ನೋಡ್ತಾರೆ. ಅವರ ಕಣ್ಣುಗಳಲ್ಲಿ ಕೋಪವೂ ಹಾಗೂ ದುಃಖವೂ ಉಕ್ಕಿ ಹರಿಯುತ್ತೆ. ನಂತರ ಅವರು ಅಶ್ವತ್ಥಾಮನಿಗೆ ಹೇಳ್ತಾರೆ, ನೀನು ಯುದ್ಧದ ಎಲ್ಲಾ ಧರ್ಮಗಳನ್ನು ಉಲ್ಲಂಘಿಸಿದ್ದೀಯಾ. ನಿದ್ರಿಸುತ್ತಿದ್ದ ಯೋಧರನ್ನು ಕೊಂದೆ, ನಿರಾಯುಧರಾದಂತಹ ಮಕ್ಕಳನ್ನು ಹತ್ಯೆ ಮಾಡಿದೆ, ಗರ್ಭದಲ್ಲಿದ್ದಂತಹ ಮಗುವನ್ನು ಕೊಲ್ಲಲು ಪ್ರಯತ್ನಿಸಿದೆ. ಇಂತಹ ಅಧರ್ಮ ಮಾಡಿದ ನಿನಗೆ ಸಾವು ಶಿಕ್ಷೆಯಲ್ಲ. ಅದಾದ ನಂತರ ಶ್ರೀಕೃಷ್ಣನು ಅಶ್ವತ್ಥಾಮನ ನೆತ್ತಿಯಲ್ಲಿದ್ದಂತಹ ದಿವ್ಯ ಮಣಿಯನ್ನ ತೆಗೆದುಕೊಳ್ತಾರೆ. ಆ ಮಣಿ ಹೋಗುತ್ತಿದ್ದಂತೆಯೇ ಅವನ ನೆತ್ತಿಯಲ್ಲಿ
ದೇಹದಲ್ಲಿ ಆಳವಾದ ಗಾಯವಾಗುತ್ತೆ. ಆ ಗಾಯ ಎಂದಿಗೂ ಗುಣವಾಗೋದಿಲ್ಲ. ನಂತರ ಶ್ರೀಕೃಷ್ಣನು ಒಂದು ಭಯಾನಕ ಶಾಪವನ್ನ ನೀಡ್ತಾರೆ. ನೀನು ಸಾವಿರಾರು ವರ್ಷಗಳ ಕಾಲ ಭೂಮಿಯ ಮೇಲೆ ಅಲೆದಾಡಬೇಕು. ನಿನಗೆ ಸಾವು ಬರುವುದಿಲ್ಲ, ಆದ್ರೆ ಬದುಕು ಸುಖವಾಗಿರುವುದಿಲ್ಲ. ನಿನ್ನ ದೇಹದ ಗಾಯಗಳು ಎಂದಿಗೂ ವಾಸಿಯಾಗುವುದಿಲ್ಲ. ಜನರು ನಿನ್ನನ್ನು ನೋಡಿ ಭಯಪಡುತ್ತಾರೆ. ಯಾರು ನಿನ್ನ ಜೊತೆ ಇರೋದಿಲ್ಲ. ಒಂಟಿಯಾಗಿ ನಿನ್ನ ಪಾಪದ ಫಲವನ್ನು ಅನುಭವಿಸುತ್ತಾ ಅಲೆದಾಡಬೇಕು ಅಂತ ಹೇಳ್ತಾರೆ. ಆ ಒಂದು ಕ್ಷಣದಿಂದ ಶಿವನ ಅಂಶವಾಗಿ ಜನಿಸಿದ್ದ ಅಜೇಯ ಯೋಧನಾಗಿದ್ದಂತಹ ಅಶ್ವತ್ಥಾಮನು ಶಾಪಗ್ರಸ್ತ ಚಿರಂಜೀವಿಯಾಗಿ ಮಾರ್ಪಾಡಾಗ್ತಾನೆ. ಅವನಿಗೆ ಬಂದಂತ ಅಮರತ್ವ ವರವಾಗಲಿಲ್ಲ, ಅದು ಸಾವಿಗಿಂತಲೂ ಭಯಾನಕವಾದಂತಹ ಶಿಕ್ಷೆಯಾಗುತ್ತೆ. ಶ್ರೀಕೃಷ್ಣರ ಶಾಪದ ನಂತರ ಅಶ್ವತ್ಥಾಮನ ಜೀವನ ಸಂಪೂರ್ಣ ಬದಲಾಗುತ್ತೆ. ಒಮ್ಮೆ ಅಜೇಯ ಯೋಧನಾಗಿದ್ದಂತ ಅವನು ಈಗ ಒಂಟಿಯಾಗಿ ಭೂಮಿಯ ಮೇಲೆ ಅಲೆದಾಡುವ ಶಾಪಗ್ರಸ್ತ ಚಿರಂಜೀವಿಯಾದ. ಅವನ ನೆತ್ತಿಯ ಗಾಯ ಎಂದಿಗೂ ವಾಸಿಯಾಗೋದಿಲ್ಲ. ಅವನ ದೇಹದ ಗಾಯಗಳು ಯಾವತ್ತೂ ಗುಣವಾಗೋದಿಲ್ಲ. ಹಸಿವು, ಬಾಯಾರಿಕೆ, ನೋವು, ಏಕಾಂತ ಇವೆಲ್ಲವನ್ನು ಅನುಭವಿಸುತ್ತಾ ಸಾವಿರಾರು ವರ್ಷಗಳಿಂದ ಅಲೆದಾಡುತ್ತಿದ್ದಾನೆ ಎಂದು ಪುರಾಣಗಳು ಹೇಳುತ್ತವೆ. ಮಹಾಭಾರತದಲ್ಲಿ ಅವನ ಶಾಪದ ಬಗ್ಗೆ ಉಲ್ಲೇಖವಿದೆ. ಅದರ ನಂತರ ಜನಪದ ಕಥೆಗಳು ಮತ್ತು ಅನೇಕ ಸ್ಥಳೀಯ ನಂಬಿಕೆಗಳು ಅಶ್ವತ್ಥಾಮನ ಕಥೆಯನ್ನು ಮುಂದುವರಿಸುತ್ತವೆ. ಇಂದಿಗೂ ಕೆಲವರು ಹಿಮಾಲಯದ ಕಾಡುಗಳಲ್ಲಿ, ನರ್ಮದಾ ನದಿಯ ತೀರದಲ್ಲಿ ಅಥವಾ ಪ್ರಾಚೀನ ಶಿವ ದೇವಾಲಯಗಳ ಬಳಿ ಅಶ್ವತ್ಥಾಮನನ್ನು ನೋಡಿದ್ದೇವೆ ಎಂದು ಹೇಳುತ್ತಾರೆ. ಅವನು ಬೆಳಗಿನ ಜಾವ ದೇವಾಲಯಕ್ಕೆ ಬಂದು ಯಾರಿಗೂ ಕಾಣಿಸಿಕೊಳ್ಳದ ಹಾಗೆ ಶಿವನಿಗೆ ಹೂಗಳನ್ನು ಅರ್ಪಿಸಿ ಮತ್ತೆ ಕಾಡಿನೊಳಗೆ ಮರೆಯಾಗುತ್ತಾನೆ ಎಂಬ ಮಾತುಗಳು ಕೇಳಿಬರುತ್ತವೆ. ಇನ್ನೂ ಕೆಲವರು ನೆತ್ತಿಯಲ್ಲಿ ದೊಡ್ಡ ಗಾಯವಿರುವ ಬಹಳ ಎತ್ತರದ ಒಬ್ಬ ವ್ಯಕ್ತಿಯನ್ನು ನೋಡಿದ್ದೇವೆ ಎಂದು ಹೇಳುತ್ತಾರೆ. ಆದರೆ ಈ ಎಲ್ಲಾ ಕಥೆಗಳಿಗೆ ಸ್ಪಷ್ಟವಾದ ಐತಿಹಾಸಿಕ ಸಾಕ್ಷ್ಯಗಳಿಲ್ಲ. ಅವು ಜನಪದ ನಂಬಿಕೆಗಳು ಮತ್ತು ಸ್ಥಳೀಯ ಸಂಪ್ರದಾಯಗಳಲ್ಲಿ ಪ್ರಸಿದ್ಧವಾಗಿರುವಂತಹ ಕಥೆಗಳು. ಆದರೆ ಅಶ್ವತ್ಥಾಮನ ಕಥೆ ಇಲ್ಲಿಗೆ ಮುಗಿಯುವುದಿಲ್ಲ. ಪುರಾಣಗಳ ಪ್ರಕಾರ ಕಲಿಯುಗದ ಕೊನೆಯಲ್ಲಿ ಅಧರ್ಮ ಮಿತಿ ಮೀರಿ ಬೆಳೆದಾಗ ಭಗವಾನ್ ವಿಷ್ಣು ತಮ್ಮ ಕೊನೆಯ ಅವತಾರದ ಕಲ್ಕಿ ಅವತಾರವನ್ನು ತಾಳುತ್ತಾರೆ. ಆ ಸಮಯದಲ್ಲಿ ಅಶ್ವತ್ಥಾಮನು ಸಾವಿರಾರು ವರ್ಷಗಳ ಶಾಪವು ಕೊನೆಗೊಳ್ಳುತ್ತದೆ ಎಂದು ಹೇಳಲಾಗಿದೆ. ಇಷ್ಟು ವರ್ಷಗಳ ಕಾಲ ತನ್ನ ಪಾಪದ ಫಲವನ್ನು ಅನುಭವಿಸಿದ ನಂತರ ಅವನು ಮತ್ತೆ ಧರ್ಮದ ಪರವಾಗಿ ನಿಲ್ಲುವ ಅವಕಾಶವನ್ನು ಪಡೆಯುತ್ತಾನೆ. ತನ್ನ ದೈವಿಕ ಅಸ್ತ್ರಗಳ ಜ್ಞಾನವನ್ನು ಈ ಬಾರಿ ಪ್ರತೀಕಾರಕ್ಕಾಗಿ ಅಲ್ಲ, ಧರ್ಮದ ರಕ್ಷಣೆಗಾಗಿ ಬಳಸುತ್ತಾನೆ. ಒಮ್ಮೆ ಕೋಪದಿಂದ ಅಧರ್ಮದ ದಾರಿ ಹಿಡಿದಿದ್ದ ಯೋಧ ಕೊನೆಯಲ್ಲಿ ಧರ್ಮಕ್ಕಾಗಿ ಹೋರಾಡುವ ಯೋಧನಾಗಿ ಮರಳುತ್ತಾನೆ. ಇದೇ ಅಶ್ವತ್ಥಾಮನ ಕಥೆಯ ದೊಡ್ಡ ಸಂದೇಶ. ಮಾನವನಿಗೆ ಎಷ್ಟೇ ಶಕ್ತಿ ಇದ್ದರೂ ಸಹ ಅದಕ್ಕೆ ಜ್ಞಾನ ಮತ್ತು ಸಂಯಮ ಇರದಿದ್ದರೆ ಆ ಶಕ್ತಿಯೇ ಅವನ ನಾಶಕ್ಕೆ ಕಾರಣವಾಗುತ್ತದೆ. ಆದರೆ ತಪ್ಪು ಮಾಡಿದವನಿಗೆ ಪಶ್ಚಾತ್ತಾಪ ಇದ್ದರೆ ದೇವರು ಮತ್ತೊಂದು ಅವಕಾಶ ಕೊಡುತ್ತಾನೆ ಎಂಬ ಸಂದೇಶವನ್ನು ಅಶ್ವತ್ಥಾಮನ ಜೀವನ ನಮಗೆ ಕಲಿಸುತ್ತದೆ. ಸ್ನೇಹಿತರೆ, ಅಶ್ವತ್ಥಾಮ ಇಂದಿಗೂ ಬದುಕಿದ್ದಾನೆ ಎಂದು ನೀವು ನಂಬುತ್ತೀರಾ? ಕಲ್ಕಿ ಅವತಾರದಲ್ಲಿ ಅವನು ಮತ್ತೆ ಧರ್ಮದ ಪರವಾಗಿ ಯುದ್ಧ ಮಾಡುತ್ತಾನೆ ಎಂದು ನಿಮಗೆ ಅನಿಸುತ್ತದೆಯೇ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದೇ ತರ ಡಿವೋಷನಲ್ ಸ್ಟೋರಿಗಾಗಿ ನನ್ನ ಅಕೌಂಟ್ ಆದಂತಹ ಸುನಿ ಇನ್ಫೋಬೈಟ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.